ನೋಡಿ, ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿ ಅದ್ರ ಜೊತೆಗೆ ಸೆಲ್ಫ್ ಸ್ಟಡಿ ಮಾಡಿಕೊಂಡು ಯಾವ ರೀತಿ UPSC ಎಕ್ಸಾಮ್ನ ಪಾಸ್ ಮಾಡಿದ್ದಾರೆ ಅಂದ್ಬಿಟ್ಟು ದಿವ್ಯಾ ಶ್ರೇಯಸ್ ಹೊಸೂರ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಆಯ್ತಾ? ಅದಕ್ಕೆ ನಿಮಗೆಲ್ಲ ಹೇಳ್ತಾ ಇರೋದು, ರಾಜ್ಯದಲ್ಲಿ ಓದ್ತಾ ಇರೋ 8.5 ಲಕ್ಷ ಮಕ್ಕಳು ತಪ್ಪದಂತೆ ನವೋದಯ ಪರೀಕ್ಷೆ ಬರೀರಿ. ಅದು UPSC ಪರೀಕ್ಷೆಗೆ ಮೊದಲನೇ ಹೆಜ್ಜೆ ಆಗಿರುತ್ತೆ. ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಚಿತ್ರದುರ್ಗದಲ್ಲಿ ಪ್ರೈಮರಿ ಸ್ಕೂಲು ಹೈಸ್ಕೂಲು ಮಾಡಿದ್ದು. ನಮ್ಮ ತಂದೆ ತಾಯಿ ಮೂಲತಃ ಕೋಸ್ಟಲ್ ಕರ್ನಾಟಕದವರು, ಬಟ್ ಚಿತ್ರದುರ್ಗದಲ್ಲಿ ಬಂದು ಸೆಟ್ಲ್ ಆದರು. ನಮ್ಮ ಅಮ್ಮನಿಗೆ ಅದೇನೋ ಒಂದು ಇದಿತ್ತು, ಸರ್ಕಾರಿ ಶಾಲೆಯಲ್ಲೇ ಓದಿಸ್ಬೇಕು ಅಂತ. ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲೇ ಕಲ್ತಿದ್ದು. ನಾನು 7ನೇ ಕ್ಲಾಸಿಗೆ ಬರೋವಾಗ ನಮ್ಮ ಸ್ಕೂಲ್ ಡಿರೆಕಗ್ನೈಸ್ ಆಯಿತು, ಪ್ರಾಥಮಿಕ ಶಾಲೆ ನಾನು ಓದ್ತಾ ಇದ್ದಿದ್ದು. ಸೊ ಆವಾಗ ಆ ಸೆಲ್ಫ್ ಸ್ಟಡಿ, ನಾವೇ ಓದ್ಕೋಬೇಕಾಗಿರೋ ಅಂಥ ಕ್ವಾಲಿಟಿ ನಾನು ಆವಾಗಲೇ ಕಲ್ತ್ಕೋಬೇಕಾಯ್ತು. ಯಾಕಂದರೆ ಸ್ಕೂಲ್ ಇಲ್ಲ, ಪಾಠ ಇಲ್ಲ, ಟೀಚರ್ಸು ಇಲ್ಲ. ಅಕ್ಕ, ನನಗೊಬ್ಳು ಅಕ್ಕ ಇದ್ದಾಳೆ, ಡಾಕ್ಟರ್ ದೀಪ್ತಿ ಅಂತ. ಅವಳು ನನಗಿಂತ 4 ವರ್ಷ ದೊಡ್ಡವಳು. ಸೊ 4 ಕ್ಲಾಸ್ ಮೇಲಿನಲ್ಲಿದ್ಲು. ಅವಳು ನನಗೊಂದಿಷ್ಟು ಹೆಲ್ಪ್ ಮಾಡ್ತಾ ಇದ್ಲು. ಹಾಗೆ ಶುರುವಾದಂಥದ್ದು. ಕನ್ನಡ ಮೀಡಿಯಮಲ್ಲಿ ಕಲ್ತಿರೋದು ತುಂಬ ಅಡ್ವಾಂಟೇಜ್ ನನಗಿದೆ. ನನಗೊಂದು ಅಂದರೆ ನಮ್ಮ ಭಾಷೆ, ನಮ್ಮ ಸಾಹಿತ್ಯ, ಅದ್ರ ಮೇಲಿರೋ ಪ್ರೀತಿ, ಅದು ಯಾವತ್ತೂ ಕಡಿಮೆ ಆಗದೇ ಇರೋವಂಥ ಒಂದು ಒಲವಿದೆ ನನಗೆ ಕನ್ನಡದ ಮೇಲೆ. ಆದರೆ